ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ್. ಎಲ್ಲ ಗಮ್ಮತ್ತಾಗಿದ್ರಿ ಅಲ್ಲ. ಸೊ ಸುಮಾರು ಜನ ಕೇಳಿರಿ ನೀವು ಡೈಲಿ ರುಟೀನದ್ದು ವ್ಲಾಗ್ ಮಾಡಿ ಅದು ಮಾಡಿ ಇದು ಮಾಡಿ ಅನ್ಕೊಂಡು ನಾನು ಸುಮಾರೆಲ್ಲ ಟ್ರಾವೆಲ್ ವ್ಲಾಗ್ ಅದಿದ್ದೆಲ್ಲ ಹಾಕಿದೆ. ಬಟ್ ನಿಮ್ಗೆ ಜಾಸ್ತಿ ಅದು ನಿಮ್ಗೆ ಇಷ್ಟ ಆಗ್ತಿಲ್ಲಪ್ಪ, ಗೊತ್ತಿಲ್ಲ. ಮೇ ಬಿ ನಿಮಗೆ ವ್ಲಾಗ್ಸೇ ಇದು ನಾರ್ಮಲ್ ಮನೇಲಿ ಎಂತ ಮಾಡ್ತಾ ಅದು ಇಷ್ಟ ಆಗ್ತೇನೋ ಗೊತ್ತಿಲ್ಲ. ಸೊ ಅದಕ್ಕೆ ಇವತ್ತು ಶುಕ್ರವಾರ, ಗುಡ್ ಫ್ರೈಡೆ ಅನ್ಸುತ್ತೆ. ಸೊ ರಜೆ ಇತ್ತು, ಸ್ವಲ್ಪ ಲೇಟ್ ಇದ್ದಿದ್ದು. ತಿಂಡಿಗೆ ಕಿರಣ್ ನಾರ್ಮಲ್ ಈಗ ಸ್ವಲ್ಪ ಡಯಟ್ ಮಾಡ್ತಿದ್ದೆ ನಾನು ಅನ್ಕೊಂಡು ಅವರಿಗೆ ಎಗ್ ಮತ್ತು ಬಾದಾಮ್ ಅಷ್ಟೇ ಆಮೇಲೆ ಮತ್ತು ಫ್ರೂಟ್ಸ್. ಆ್ಯಂಡ್ ಇದು ಎಂತ ಜೀರಿಗೆ ನೀರು ಸಹ ರೆಡಿ ಇತ್ತು. ಇದಕ್ಕೆ ನಾನು ಯೂಟ್ಯೂಬಲ್ಲ ಅಥವಾ ಇನ್ಸ್ಟಾಗ್ರಾಮಲ್ಲಿ ಎರಡರಲ್ಲೂ ಹಾಕಿದೆ, ಡ್ರಾಪ್ಸ್ ಹಾಕ್ತಿರಿ ಅಲ್ಲ ಅಂತ. ಇದು ತುಳಸಿ ಆಯಿತಾ, ಡಾಬರ್ದು ತುಳಸಿ ಡ್ರಾಪ್. ಇದು ಕೂಡ ಇನ್ಸ್ಟಾಮಾರ್ಟಲ್ಲೇ ತರಿಸೋದು. ಇದೆಂತ ಇಲ್ಲ, ಇದು 1 2 3 4 5 ಡ್ರಾಪ್ಸ್ ಹಾಕಿ ಕೊಡೋದು. ಇಮ್ಯುನಿಟಿ ಬೂಸ್ಟರ್ ಅಂಬರಿದು ಇಲ್ಲೇ ಬರ್ದಿದ್ದು ಕಾಣಿ, 100% ಆಯುರ್ವೇದ ಇಮ್ಯುನಿಟಿ ಬೂಸ್ಟರ್ ಅಂದ್ಕೊಂಡು. ನಂಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ವರ್ಕ್ ಆಯ್ತು, ನಿಮಗೆ ಒಳ್ಳೇದ ಇಲ್ದ ಅನ್ಕೊಂಡು. ಬಟ್ ನಾನು ಮಾತ್ರ ಯೂಸ್ ಮಾಡ್ತಿದ್ದೆ. ಇವ್ರು ಕಿರಣ್ ಹೇಳೋದು ನನಗೆ, ನಾನು 3 ಡ್ರಾಪ್ ಹಾಕಂತೆ, ಅವರಿಗೆ 5 ಡ್ರಾಪ್ ಹಾಕೋಕೆ ಹೇಳಿರು. ಅದನ್ನು ಫಸ್ಟಿಗೆ ಖಾಲಿ ಹೊಟ್ಟೆಗೆ ನಾವು ಕೊಡೋದು. ಅದು ಯಾವುದಂತಂದರೆ ಮುಂಚೆ ಎಲ್ಲ ಜೀರಿಗೆ ಪೌಡ್ರ್ ಹಾಕ್ತಿದ್ದೆ. ಈಗ ಅಮ್ಮ ಜೀರಿಗೆ, ಧನಿಯಾ ಮತ್ತು ಸ್ವಲ್ಪ ಮೆಂತೆ ಕಾಳು ಅದೆಲ್ಲ ಹಾಕಿ ಪೌಡ್ರ್ ಮಾಡಿ ಇಟ್ಟಿದ್ರು. ತೋರಿಸ್ಕ ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂದಿತ್ತಂತಲ್ಲ ಕಾಣಿ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ಇವರಿಗೆ. ಇದು ನಾನು ಮಾಡೋದಲ್ಲ, ಅವರಿಗೆ ಇಷ್ಟಪಟ್ಟು ಅಲ್ವಾ, ನೀವು ತಾನೇ ಹೇಳೋದು. ಮತ್ತು ಅಯ್ಯೋ ಗಂಡಂಗೆ ಇದು ಮಾಡಿ ಕೊಡ್ತಾಳೆ ಅಂತ ಹೇಳೋದಲ್ಲ. ಎಂತ ಮಾಡಿದ್ರು ತಿಂಬೋದಿಲ್ಲ. ಇಲ್ಲ ನನಗೆ ಅದೇ ಬೇಕು, ಡಯಟ್ ಫುಡ್ಡೇ ಬೇಕಂತ. ಅದಕ್ಕೆ ಇದು ಬ್ರೇಕ್ಫಾಸ್ಟ್ ಅಂತದ್ದು ಒಂದು ಮಾಡಿ ಈಗ ಫೈನಲಿ ಲಂಚಿಗೆ ರೆಡಿ ಮಾಡ್ತಿದ್ದೆ. ಎಲ್ಲ ಮಾಡ್ಕೊಂಡಿದ್ದೆ, ತರಕಾರಿ ಅಂತೆಲ್ಲ ಸ್ವಲ್ಪ ಎಲ್ಲ ಹಚ್ಕೊಂಡು ಆಮೇಲೆ ಕುಕ್ಕರ್ವರೆಗೂ ಇಟ್ಟು ಅನ್ನ ಸಹ ತೊಳೆದಿಟ್ಟಿದ್ದೆ. ಎವ್ರಿಥಿಂಗ್ ಇಸ್ ರೆಡಿ. ಸೊ ಈಗ ಕುಕ್ ಒಂದು ಮಾಡೋದು ಬಾಕಿ. ಯೂಟ್ಯೂಬಲ್ಲಿ ಕಂಡದ್ದು ನಾನು ರೆಸಿಪಿ ನಿಮಗೂ ಹೇಳ್ತೆ, ಗೊತ್ತಿಲ್ಲ ಹೆಂಗಾತ ಅನ್ಕೊಂಡು. ನಾನು ಮುಂಚೆನೂ ಮಾಡಿದೆ, ಅಡ್ಡಿಲ್ಲ, ಒಂಥರ ಅಡ್ಡಿಲ್ಲ, ಲೈಕ್ ಆಯ್ದಿತ್ತು. ಬಟ್ ಇವತ್ತು ಒಂಚೂರು ಬೇರೆ, ಸ್ವಲ್ಪ ಟೊಮ್ಯಾಟೊ ಎಕ್ಸ್ಟ್ರಾ ಹಾಕ್ತಿದ್ದೆ, ಸ್ವಲ್ಪ ಒಂಚೂರು ಇಂಥದ್ದು ಮೆಥಡ್ ಬೇರೆ ಇತ್ತು. ಕಮ್ಮ ಹೆಂಗಾತಂತ ತೋರಿಸ್ದೆ. ಕುಕ್ಕರ್ ಕಾಯ್ದಿತ್ತು. ಎಂತಂದ್ರೆ ಫಸ್ಟಿಗೆ ತುಪ್ಪ ಹಾಕುವ, ತುಪ್ಪ ಮತ್ತೆ ಎಣ್ಣೆ ಎರಡೂ ಹಾಕುವ, ಸ್ವಲ್ಪ ಕೈ ಇಟ್ಟದಲ್ಲ ಬೇಡ ಅನ್ಕೊಂಡು. ಈಗ ಎಂತ ಆಯ್ತಂದ್ರೆ ಫುಲ್ ಮರ್ಕಿ 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 ಸಾಕಾಯ್ತು ನಂಗೆ ಈರುಳ್ಳಿ ಕಟ್ ಮಾಡೋದು. ಅದಕ್ಕೆ ಟಿಶ್ಯೂ ಹಾಕ್ಲಿಕ್ಕೆ ಒಂದಿದ್ದು ರೋಲ್ ಇದು ಮಾಡ್ಬೇಕಿತ್ತು ಕೀಲಿ, ಟಾಯ್ಲೆಟ್ ಅಲ್ಲೆಲ್ಲ ಇರುತ್ತಲ್ಲ ಆ ಥರ. 600 ಇತ್ಕಣಿ, ಬಿಸಿಯೂ ಆತಿಲ್ಲ. 700 ಇಟ್ಟರು ಕೂಡಲೇ ಬಗ 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 ಬೆಂಕಿ ಬಂತು. ತುಪ್ಪ ಅಕ್ಷಯ ಕಲ್ಪದ್ ನಿಮ್ಗೆ ಹಿಂಗ್ ಕಾಣಕಿತ್ತ ನನ್ ಕಾಣಕಿತ್ತ ಗೊತ್ತಿಲ್ಲ. ನಂದು ಫ್ರೆಂಡ್ ಇದ್ದಾಳಲ್ಲ ಶಿಲ್ಪ ಇಲ್ಲದು, ಅವರು ಮನೆಯಲ್ಲಿ ಎಲ್ಲ ತೆಂಗಿನೆಣ್ಣೆ ಯೂಸೇ ಮಾಡಲ್ವಂತೆ ಅವರೆಲ್ಲ. ನಾರ್ತ್ ಇಂಡಿಯಾ ಅಲ್ಲ, ಸ್ವಲ್ಪ ಚಿತ್ರದುರ್ಗ ಕಡೆಯವರು. ಮತ್ತೆ ಇವನ್ ವಸುಮತಿ ಅವರು ಸಹ ಹಾಗೆ ಹೇಳಂತೆ. ಅವರು ಗ್ರೌಂಡ್ ನಟ್ ಆಯಿಲ್ ಮತ್ತೆ ಸಫೋಲ್ ಅದಿದ್ದೆಲ್ಲ ಇರುತ್ತಲ್ಲ, ಅದು ಯೂಸ್ ಮಾಡೋದಂತೆ. ಸ್ವಲ್ಪ ತುಪ್ಪ ಹಾಕುವ, ಸನ್ಫ್ಲವರ್ ಅದೆಲ್ಲ ಯೂಸ್ ಮಾಡೋದು. ಬಟ್ ನಮ್ ಕಡೆಯವ್ರಿಗೆ ನಮ್ಗೆ ತೆಂಗಿನೆಣ್ಣೆ ಇಷ್ಟ. ಧಾರಾಳವಾಗಿ ತುಪ್ಪ ಹಾಕಂಬ, ಒಳ್ಳೆತ್. ನಾ ಎಂತ ಮಾಡೋದಂದ್ರೆ ಸ್ವಲ್ಪ ನಮ್ಮ ಅತ್ತೆ ಹೇಳಿಕೊಟ್ಟದ್ದು. ಅತ್ತೆ ಅಂತಂದ್ರೆ ಕಿರಣ್ ಅವರಮ್ಮ, ಅವ್ರು ಹೇಳಿಕೊಟ್ಟದ್ದು. ಮತ್ತೆ ಯೂಟ್ಯೂಬ್ ಅಲ್ಲಿ ಕಂಡದ್ದು, ಎರಡು ಮಿಕ್ಸ್ ಮಾಡಿ ಮಾಡ್ತಿದ್ದೆ. ಯೂಟ್ಯೂಬ್ ಅಲ್ಲಿ ಅವ್ರು ಹೇಳಿದ್ರು ಬಿರಿಯಾನಿ ಪೌಡರ್ ಯೂಸ್ ಮಾಡಿದ್ರು. ಬಟ್ ನನ್ನ ಹತ್ರ ಬಿರಿಯಾನಿ ಪೌಡರ್ ಇಲ್ಲ, ಮತ್ತೆ ಅಂಗಡಿನ ತಂದ ಮಸಾಲನು ಬೇಡ ಅನ್ಕೊಂಡು ಐ ಆಮ್ ನಾಟ್ ಯೂಸಿಂಗ್ ಇಟ್. ಸೋಂಪು, ಸ್ನೋಫ್ ಅಲ್ಲ ಸೋಂಫ್ ಅಂದ್ರೆ ಸೋಂಪು, ಮತ್ತೆ ಹೋಲ್ ಸ್ಪೈಸಸ್ ಇದೆಲ್ಲ ಎಂತ ಗೊತ್ತಾ, ಇದು ಸ್ಟಾರ್ ಇರುತ್ತಲ್ಲ ಅದು, ಮತ್ತೆ ಚಕ್ಕೆ, ಮತ್ತೆ ಬಿರಿಯಾನಿ ಎಲೆ ಮಾಡಿದೆ ನಾನು ಮುಂಚೆನೆ. ಬಟ್ ಇವತ್ತು ಒಂಚೂರು ಲೈಕ್ ಮಾಡುವಂತ, ಮುಂಚೆ ಎಲ್ಲ ಮಾಡೋದು ಒಂದು ಸ್ವಲ್ಪ ಪ್ಲೇನ್ ಅನ್ನಿಸಿರುತ್ತೆ. ಸ್ವಲ್ಪ ಕಮ್ಮಿ ಮಾಡ್ಕೊಂಡೆ. ಹಾಕಬ್ಬ, ಕೈಗೆ ಸಿಕ್ಕದ್ದೆಲ್ಲ ಎಳ್ದು ಹಾಕೋದು ಅಷ್ಟೇ. ಕಾನ್ಫಿಡೆನ್ಸ್ ಇಸ್ ಇಂಪಾರ್ಟೆಂಟ್. ಸೋಂಪೆಲ್ಲ ಇದಾಯ್ತಾ, ಕರಟಿ ಆಪ್ಷನ್ ಇಷ್ಟು ಹಾಕಿದೆ ನಾನು. ಈಗ ನಾನು ಸ್ವಲ್ಪ ಮೆಸ್ಸಿ ಆಯ್ತಾ, ಸೊ ಡೋಂಟ್ ಮೈಂಡ್. ಅಂತಂದ್ರೆ ಈರುಳ್ಳಿ ಮತ್ತೆ ಶುಂಠಿ ಇತ್ತಲ್ಲ, ನಾನು ಇದರಲ್ಲಿ ಕುಟ್ಟಕ್ಕಂತೆ ಸ್ವಲ್ಪ ಅಥೆಂಟಿಕ್ ಟೇಸ್ಟ್ ಬಪ್ಪಕ್ಕೆ. ಅಂಗಡಿಯಿಂದ ತಂದಷ್ಟು ಲೈಕ್ ಆಗ್ತಿಲ್ಲ. ಅದಕ್ಕೆ ಸ್ವಲ್ಪ ಮೆಣಸು ಎಷ್ಟು ಗೊತ್ತಾ, ನಾನು 3 ಹಚ್ಕೊಂಡಿದ್ದೆ ಉದ್ದುದ್ದ, ಅದು ಹಾಕುವ. ಆಮೇಲೆ ಈರುಳ್ಳಿ ಎಷ್ಟು ತಕೊಂಡಿದ್ರೆ 2.5 ಲೋಟ ಅನ್ನ ತಕೊಂಡಿದೆ. ಸೊ ಈರುಳ್ಳಿ 3 ಈರುಳ್ಳಿ ಆಯ್ತಾ. ಈ ತರ ಕಂಪ್ಲೀಟ್ಲಿ ಜಜ್ಜಿ ಬಜ್ಜಿ ಆಗಲಿಲ್ಲ. ಆಕ್ಚುಲಿ ನಾನು ಮಿಕ್ಸಿಲಿ ಮಾಡಿದ್ರೆ ಇದನ್ನ
ಟೈಮ್ ಸ್ವಲ್ಪ ಸೇವ್ ಆಗ್ತಿದ್ದಿತ್ತು. ಮತ್ತೆ ಇನ್ನೂ ಚಂದ ಆಗ್ತಿದ್ದಿತ್ತು. ಬಟ್ ನಂಗೆ ಅದನ್ನ ತೊಳೋಕೆ ಎಕ್ಸ್ಟ್ರಾ ಬೇಡ ಅನ್ಕೊಂಡು ಸಿಂಪಲ್ ಇದ್ರಲ್ಲೇ ಮಾಡಿದೆ. ಆ್ಯಂಡ್ ಇದ್ರಲ್ಲಿ ಟೇಸ್ಟ್ ಒಳ್ಳೆ ಆಯ್ತು. ಗುದ್ದಿ 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 ಲಟ್ಸಿ ಸಾಕಾತ್ ಕರೆಕ್ಟ್. ಒಳ್ಳೆ ಸ್ಮೆಲ್ ಬರ್ತದೆ. ಒಳ್ಳೆ ಸ್ಮೆಲ್ ಬರ್ತುಂಟಾ? ನಿಮ್ಮ ಅಪ್ರೂವಲ್ ಸಿಕ್ಕಿದ್ರೆ ಆಯ್ತು ಬಿಡಿ. ಆಕ್ಚುಲಿ ಅಡುಗೆ ಮಾಡುವಾಗ ಸ್ಮೆಲ್ ಇಂಪಾರ್ಟೆಂಟ್ ಅಂತೆ. ಫಸ್ಟ್ ಮೂಗು ತಿನ್ನತ್ತಂತೆ, ಮತ್ತೆ ನಾಲ್ಗೆ. ತಾಜಾ ತಾಜಾ ಖಬರ್ ಎಂತ ಅಂದ್ರೆ ಎಂತ ಹೇಳಿ, ಗುಜರಾತ್ ಹೈಕೋರ್ಟ್ ಹೇಳಿತಂಬ್ರು ಗಂಡ ಹೆಂಡತಿಗೆ ಒಂದು ಸ್ಲಾಪ್ ಮಾಡಿ ಅಡ್ಡಿಲ್ಲ, ಒಂದೇ ಅಂಬ ಲೆಕ್ಕ ಮಾಡಿ ಯಾರು ಹೊಡಿತ್ರು. ಅದಕ್ಕೆ ನಾಕೆಂಡೆ ಹೆಂಡತಿಗೆ ಅಂತ ಇಲ್ದ, ಬರೀ ಗಂಡನ ಹತ್ರನ ಅಂತ ಆಯ್ತೀಗ. ಸೊ ಈರುಳ್ಳಿ ಆಯ್ತು. ಇನ್ನು ಕಾಯಿಸ್ರೆ ಅದೇ ಅಂತ ಅಂತಂದ್ರೆ ಕರಟಿ ಹೊತ್ತ ಅಡಿ ಹಿಡಿತು, ಗಲೀಜಾತ. ಸದ್ಯಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದೆ, ಚೂರು ಅದು ಹಾಕುವ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಆಚೆ ಈಚೆ ಮಾಡಿ ಮತ್ತೆ ಟೊಮೆಟೊ ಹಾಕುವ, ಮತ್ತೆ ಉಪ್ಪು ಹಾಕುವ. ಕೊತ್ತಂಬರಿ ಸೊಪ್ಪು ಫ್ರೈ ಮಾಡೋದೇ ಒಳ್ಳೆ ಸ್ಮೆಲ್ ಬತ್ ಮಾತ್ರ, ಖುಷಿ ಆಯ್ತು. ಟೊಮೆಟೊ ಹಾಕಬೇಡ್ದ, ಹಾಕುದ ಬೇಡ್ದ? ಟೊಮೆಟೊ ಹಾಕ್ಲಾ ಬೇಡವಾ? ನೀವ್ ಹೇಳಿದ್ದು ಡಿಸಿಷನ್. ಫುಲ್ ಫೈನ್ಲಿ ಚಾಪ್ಡ್ ಹಾಕ್ಲಾ ಬೇಡವಾ? ಚೂರ್ ಹಾಕಿದೆ ಅಷ್ಟೇ. ಒಂದಿದೆ, 3 ಈರುಳ್ಳಿಗೆ 1 ಟೊಮೆಟೊ. ಸ್ವಲ್ಪ ಪೇಸ್ಟ್ ಆಯ್ತು. ಜಾಸ್ತಿ ಹಾಕಿದ್ರೆ ಟೊಮೆಟೊ ಸ್ಮೆಲ್ ಬರುತ್ತೆ. ಟೊಮೆಟೊ ಹಾಕಿ ಟೊಮೆಟೊ ಬೇಯ್ತಿತ್ತು, ಉಪ್ಪು ಸಹ ಹಾಕೊಂಡಾಯ್ತು. ಈಗ ಸ್ವಲ್ಪ ಅರಿಶಿನ ಹಾಕುವ. ಅರಿಶಿನ ಮತ್ತೆ ಗರಂ ಮಸಾಲ, ಧನಿಯಾ, ಜೀರಾ, ಮತ್ತೆ ಸ್ವಲ್ಪ ಮಿರ್ಚಿ ಪೌಡರ್, ಮೆಣಸು ಪೌಡರ್ ಅಮ್ಮ ಕೊಟ್ಟದ್ದು, ಅಮ್ಮ ಮಾಡಿ ಕೊಟ್ಟದ್ದು, ಮನೆಯಲ್ಲೇ ಹುರಿದೆಲ್ಲ. ಮತ್ತೆ ಅರಿಶಿನ ಸಹ ಮನೆಯಿಂದನೇ ಮಾಡಿದ ಅರಿಶಿನ ಅಂತ ಪೌಡರ್ ಮಾಡಿ ಕೊಟ್ಟದ್ದು. ಎಷ್ಟು ಲೈಕ್ ಇತ್ತು ಕಾಣಿ. ನೋ ಕೆಮಿಕಲ್ಸ್, ನಥಿಂಗ್. ಥ್ಯಾಂಕ್ ಯು ಮಮ್ಮಿ. ಸ್ವಲ್ಪ ಖಾರದ ಪುಡಿ, ಖಾರ ಜಾಸ್ತಿ ಬೇಡ, ಆದ್ರೂ ಸ್ವಲ್ಪ ಹಾಕ್ತೆ. ಗರಂ ಮಸಾಲೆ ಇಲ್ಲ ಇತ್ತು, ಇದು ಮ್ಯಾಜಿಕ್ ಬಾಕ್ಸ್ ಆಯ್ತಾ. ಮೊನ್ನೆ ನಾನು ಚಿಕನ್ ಸುಕ್ಕ ಮಾಡೋದು ಇದನ್ನ ಇಲ್ಲ ಪೌಡರ್ ಹಾಕಿಟ್ಟಿದೆ. ಗರಂ ಮಸಾಲೆ ಸ್ವಲ್ಪ ಹಾಕ್ತೆ, ಮತ್ತೆ ಧನಿಯಾ, ಜೀರಾ ಅದು ಹಾಕ್ತೆ. ಕೈಗೆ ಸಿಕ್ದಷ್ಟು ಹಾಕುದು. ಆಸ್ ಐ ಸೆಡ್, ಕಾನ್ಫಿಡೆನ್ಸ್ ಇಸ್ ಇಂಪಾರ್ಟೆಂಟ್. ಧನಿಯಾ ಎಷ್ಟು ಹಾಕಂತಿರೋ, ಜೀರಾ ಆದ್ರೂ ಸ್ವಲ್ಪ ಹಾಕಣಿ ಅಷ್ಟೇ. ನಾನು ಯಾರಿಗೆ ಕಲ್ಸಿ ಕೊಡು? ಎಷ್ಟು ಮೊಸರು ಅಂತಾರ ನಂಗೆ ಕಂಡದ್ ನೆನಪಿಲ್ಲ, ಆದ್ರೂ ಹಾಕಂತಿದ್ದೆ ಒಟ್ರಾಶಿ. ಅಗೇನ್ ಕಾನ್ಫಿಡೆನ್ಸ್ ಇಸ್ ದ ಕೀ. ಸಾಕಾ ಕಾಣಿ? ಮಸಾಲೆ ಈ ತರ ರೆಡಿ ಇತ್ತು. ಆಕ್ಚುಲಿ ಕಾಂಬಕ್ ಹೆಂಗಿತ್ತ ಗೊತ್ತಿಲ್ಲ, ಕಾಂಬಕ್ಕೂ ಚಂದನೇ ಇತ್ತು, ಬಟ್ ಸ್ಮೆಲ್ ಒಳ್ಳೆ ಬತ್ತಿತ್ತು. ಇದಕ್ಕೆ ಇದು 2.5 ಗ್ಲಾಸಿಗೆ ಸಾಕಲ್ಲ? ಐ ಡೋಂಟ್ ನೋ, ಲೆಟ್ಸ್ ಸಿ. ಇದಕ್ಕೆ ಈಗ 2.5ನ 2.25 ಎಂತದ 2.5, ಓಕೆ, 5 ಲೋಟ ನೀರ್ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಕುದಿಸಿ ಅನ್ನ ಹಾಕಿ. ನೀರಿದ ಅಳತಿ ಗೊತ್ತಿತ್ತಲ್ಲ, ಅನ್ನ ಅಕ್ಕಿ ಮತ್ತೆ ನೀರಿದ್ದು. ನಾನು 2.5 ಗ್ಲಾಸ್ ತಕೊಂಡೆ, ಅಂದ್ರೆ ಡಬಲ್ ಹಾಕೊಂಡ್ರೆ 5. ಸ್ವಲ್ಪ ಹೊತ್ತಿಗೆ ಕಾಯಲ್ಲಿ ಒಂಚೂರು ಕುದಿ ಒಪ್ಪತ್ತಿಗೆ ಅಕ್ಕಿ ಹಾಕ್ತೆ, ಮತ್ತೆ ಉಪ್ಪು ಖಾರ ಎಲ್ಲ ಕಾಂತೆ, ಬೇಕಿದ್ರೆ ಎಕ್ಸ್ಟ್ರಾ ಸೇರಿಸಿ ಅಕ್ಕಿ ಹಾಕಿ ಮುಚ್ಚಿಡುದು ಅಷ್ಟೇ. ಎಗ್ ಹಾಕೋಕಿತ್ತಲ್ಲ, ಅಯ್ಯ ಎಗ್ ಮಿಕ್ಸ್ ಮಾಡಿಲ್ಲ ನಾನು. ಎಗ್ ಲಾಸ್ಟಿಗೆ ಹಾಕೋಬಿಡಿ, ತೊಂದ್ರೆ ಕಾಣಿ. ಈ ತರ ಆಯ್ತೀಗ. ನೀರೆಲ್ಲ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ. ಎಂತಂದ್ರೆ ಉಪ್ಪು ಹಾಕೋತಿಗೆ, ಒಂಚೂರು ಉಪ್ಪು ಇದ್ರನ್ನ ಅಡ್ಡಿಲ್ಲ. ಎಂತಕಂದ್ರೆ ನೀವು ಅಕ್ಕಿ ಹಾಕ್ತಿರಲ್ಲ, ಅಕ್ಕಿ ಅನ್ನ ಹಾಕೋತಿಗೆ ಅದು ಸ್ವಲ್ಪ ಉಪ್ಪು ಅದು ಕರೆಕ್ಟ್ ಆತ್. ಇನ್ನೊಂದಂತ ಮರ್ತೋಯ್ತಂದ್ರೆ, ಎಗ್ ಅದು ಫ್ರೈ ಮಾಡೋತಿಗೆ ಎಗ್ ಹಾಕಿದ್ದು, ಬಟ್ ಐ ಫಾರ್ಗಾಟ್. ತೊಂದ್ರೆ ಇಲ್ಲ, ಇದ್ರ ಮೇಲೆ ಹಾಕುವ. ಈಗ 4 ಎಗ್ ತಕೊಂಡಿದ್ದೆ, ಮಧ್ಯಾಹ್ನ 2, ರಾತ್ರಿ 2. ನೀವು ಇದನ್ನ ಬೇಕಿದ್ರೆ ಸ್ವಲ್ಪ ನೈಫಲ್ಲಿ ಒಂಚೂರು ಓಪನ್ ಮಾಡಿ ಹಾಕಿದ್ರು ಒಳ್ಳೆ. ನೆನ್ಸಿಟ್ಟಿದ್ದೆ ನಾನು, ತೊಳೆದು ಚಂದ ಮಾಡಿ ಹಾಕುವ. ಈಗ ಟೇಸ್ಟ್ ಮಾತ್ರ ಸೂಪರ್ ಇದೆ ಆಯ್ತಾ. ಇನ್ನು ಬೆಂದ ಮೇಲೆ ಕಾಂಬ ಮುಚ್ಚಿಡುವ. ಸ್ವಲ್ಪ ಅಡಿ ಹಿಡ್ದೈತ, ಅವ್ರಿಗೆ ಹೇಳಿಲ್ಲ, ತೋರಿಸ್ದೆ ಹೆಂಗಾಯ್ತಂತ ಕಾಣಿ. ಈ ಥರ ಆಯ್ತಾ. ಸ್ವಲ್ಪ ರೈಸ್ ಒಂಚೂರು ಚಪಟಿ ಆಯ್ತಪ್ಪ, ಚೂರು ಸ್ಮೂತ್ ಆಯ್ತಪ್ಪ, ಗೊತ್ತಿಲ್ಲ, ನೀರು ಜಾಸ್ತಿ ಆಯ್ತು ಅನ್ಸುತ್ತಾ. ತಿಂತೆ ತಡಿನೇ ತಿಂದು ಹೇಳ್ತೆ. ಎಂತ ಮಾಡಿದ್ರಿ? ಅಡಿಲ್ಲ, ಮೊಸರು ಜೊತೆ ತಿನ್ಲಕ್ಕ.
ನೀವು ಇದನ್ನೊಂದು ಟ್ರೈ ಮಾಡಿಬಿಡಿ ಅಕ್ಕ. ಓಕೆ, ಹೇಗಿದೆ ಅಂತ ನಿಮ್ಗೆ ತೋರಿಸ್ತಿಲ್ಲ, ತಿಂದೇಳಿ. ಇದು ಮೊಸರು ಬಜ್ಜಿ ಚೆನ್ನಾಗಿದೆಯಾ? ನಿಜನಾ ಸುಳ್ಳ? ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ಟ್ರೈ ಮಾಡಿ. ಬಾಯ್.